ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಬಲುನಾಥ ಬಲುನಾಥ ಅಂತಕ್ಕಂಥ ಪದ್ಯವನ್ನು ನೋಡೋಣಂತ. ಬಲುನಾಥ ಬಲುನಾಥ ಮನದ ಮಲಿನ ತೊಳೆಯದಿರೆ ಹೊಲಸಾಯ್ತವ್ವ ಅಂತೇಳಿ ಹೇಳ್ತಾರೆ. ನಾಯಿ ಸತ್ತು ಕೊಳೆತರೆ ನಾತಲ್ಲ, ಕಾಯಿ ಕೆಟ್ಟು ಹುಳಿತರೆ ನಾತಲ್ಲ, ಬಾಯಿ ಕಚ್ಚಿ ಕಂಡ ಹೆಂಡವ ತಿಂದವ ಪಾಯಗಟ್ಟಿ ಮನುಜರು ನಾತವ್ವ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾತ ಅಂತಂದ್ರೆ ಈ ಮನಸ್ಸಿನ ಒಳಗಿರ್ತಕ್ಕಂಥ ಮಲಿನವನ್ನು, ದುರಾಲೋಚನೆಗಳನ್ನು, ದುಷ್ಟತನವನ್ನು ತೊಳೆದ, ಕಲ್ಮಶವನ್ನು ತೊಳೆದ, ಅದನ್ನು ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಅದು ಹೊಲಸಕ್ಕತಿ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ನಾಯಿ ಸತ್ತು ಕೊಳೆತ್ರೂ ಆ ವಾಸನೆ ನಾತಲ್ಲ. ಯಾವುದಾದ್ರೂ ಒಂದು ಕಾಯಿ ಕೆಟ್ಟು ಅದು ಹುಳುಚಾದ್ರೆ ಅದು ನಾತಲ್ಲ, ಅಂದ್ರೆ ಅದನ್ನು ತಡ್ಕೋಬೋದು. ಆದ್ರೆ ಈ ಬಾಯಿ ಕಚ್ಚಿ ಕಂಡ ತಿಂದು ಹೆಂಡ ಏನು ಕುಡಿತಾರಲ್ಲ, ಅಂಥ ಒಂದು ಪಾಯಗಟ್ಟಿದಂಥ ಮನುಜರ ಒಂದು ನಾತವನ್ನು ತಡ್ಕೊಳಕ್ಕೆ ಆಗೋದಿಲ್ಲ. ಮುಂದೆ ಉಂಡು ಉಬ್ಬಳಿಸುವುದು ನಾತಲ್ಲ, ಕುಂಡ್ಯಾಗ ಬರುವುದು ಬಲು ನಾತಲ್ಲ, ಕಂಡ ಜನ ಕಾಲ್ ಮಾಡಿದರೆ ಮಂಡಲ ಮಧ್ಯದಳು ನಾತಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ಹೊಟ್ಟೆ ತುಂಬ ಉಂಡ ಮೇಲೆ ಬರ್ತಕ್ಕಂಥ ಉಬ್ಬಳಿಕೆ ಏನದ, ಆ ಡರಿಕೆ ಅನ್ನುವಂಥದ್ದು ಏನೈತಿ ಅದು ನಾತಲ್ಲ. ಇನ್ನು ಹೊಟ್ಟೆಯೊಳಗೆ ಗ್ಯಾಸ್ ಆಗಿ ಬರ್ತಕ್ಕಂಥ ಒಂದು ಹೊಲಸು ವಾಸನೆ ಅದು ನಾತಲ್ಲ. ಇನ್ನು ಒಂದು ಬೈಲೊಳಗೆ ಕಂಡ ಜನ ಕಾಲ್ ಮಾಡಿದ್ದಾರೆ ಅಂದ್ರೆ ಒಂದಕ್ಕೆ ಅಥವಾ ಎರಡಕ್ಕೆ ಹೋದ್ರೂ ಅದು ನಾತಲ್ಲ ಅಂಥೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ಈ ಭೂಮಂಡಲದ ತುಂಬ ಎಲ್ಲೆಲ್ಲೋ ಮಲಿನದ ಮಾತು ಕೇಳಿ ಬರಾಕತ್ತೈತಿ. ಯಾವುದು ಅಂತಂದ್ರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಭೂ ಮಾಲಿನ್ಯ. ಈ ಮಾನವ ಎಲ್ಲವನ್ನೂ ಮಲಿನಗೊಳಿಸಿ ತನ್ನ ವಸತಿಯನ್ನು ಅಂದ್ರೆ ತನ್ನ ಮನೆಯನ್ನು ಮಾತ್ರ ಗೂಡಿಸಿ, ಸಾರಿಸಿ, ನುಣುಪುಗೊಳಿಸಿ, ಚೊಕ್ಕ ಸ್ವಚ್ಛ ಮಾಡಿ ಇಟ್ಕೊಂಡಿರ್ತಾನು. ವಾಸದ ಮನೆಗಳಂತೂ ಈ ಟೈಲ್ಸ್ ಕಲ್ಲಿನಿಂದ ಲಕ ಹೊಳಿತಿರ್ತಾವು. ಆದರೆ ಆ ಮನೆಯೊಳಗಿರ್ತಕ್ಕಂಥ ಮನುಷ್ಯನ ಮನಸ್ಸು ಮಾತ್ರ ಪ್ರಕ್ಷುಬ್ಧಗೊಂಡೈತಿ. ಎಲ್ಲ ಮಲಿನಗಳಿಗೆ ಮೂಲ ಕಾರಣ ಈ ಮಾನವನ ಮನಸ್ಸಿನಲ್ಲಿರ್ತಕ್ಕಂಥ ಅತಿ ಆಸೆ, ಸ್ವಾರ್ಥ, ವಿಷಯ ಲಾಲಸೆ, ಇವೆಲ್ಲ ಮಲಿನದ ಜನ್ಮಸ್ಥಾನಗಳು ಅಂತೇಳಿ ಹೇಳ್ತಾರೆ. ಈ ಹೊರಗಿನ ಕೊಳೆಗಿಂತಲೂ ಮನದ ಕೊಳೆ, ಚಿತ್ತದ ಹೊಲಸು ಅತ್ಯಂತ ದುರ್ವಾಸನೆ ಉಂಟು ಮಾಡುವಂಥದ್ದಂಥೇಳಿ ಶರೀಫ್ ಸಾಹೇಬರು ಇಲ್ಲಿ ನಮ್ಗೆ ಹೇಳಕತ್ತಾರೆ. ಒಂದು ದಿನ ಸ್ನಾನ ಮಾಡೋದನ್ನು ಬಿಟ್ಟರೂ ಚಿಂತಿಲ್ಲ, ಮನಸ್ಸಿನ ಕೊಳೆಯನ್ನು ತೊಳೆದಿದ್ರೆ ಅದರಿಂದ ಈ ಸಮಾಜಕ್ಕೆ ಬಹಳ ದೊಡ್ಡ ಹಾನಿ ಆಕ್ಕತಿ. ಸಾಮಾನ್ಯ ಜಗಳ, ದೊಂಬಿಯಿಂದ ಪ್ರಾರಂಭವಾಗಿ ರಾಜ್ಯಗಳ ನಡುವೆ, ರಾಷ್ಟ್ರಗಳ ನಡುವೆ, ಧರ್ಮಗಳ ನಡುವೆ ಮಹಾಯುದ್ಧಗಳಾಗಿ ನಾಗರಿಕತೆಗಳೇ ನಾಶವಾಗುವಂಥ ಘಟನೆಗಳು ನಡೆದಿರುವುದಕ್ಕೆ ಈ ಮಲಿನವಾಗಿರ್ತಕ್ಕಂಥ ಮನಸ್ಸ ಕಾರಣ ಆಗೈತಿ ಅಂತೇಳಿ ಅವರು ಹೇಳ್ತಾರೆ. ಈ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಹೊಲಸನ್ನು, ಮಲಿನವನ್ನು ದಿನನಿತ್ಯವೂ ತೊಳಿತಿರಬೇಕು. ಈ ಮಲಿನವನ್ನು
ಹೆಂಗೆ ತೊಳಿಬೇಕಂತಂದನ್ನು ಹೆಂಗೆ ಅದನ್ನು ಸ್ವಚ್ಛ ಮಾಡಬೇಕು ಅನ್ನೋದನ್ನು ಪ್ರಸ್ತುತವಾಗಿ ಈ ಪದ್ಯದೊಳಗೆ ಶರೀಫ್ ಸಾಹೇಬರು ಹೇಳ್ದ ಇದ್ರೂ ಮನಸ್ಸಿಗೆ ಸಂಬಂಧಪಟ್ಟಂಥ ಇತರೆ ಪದ್ಯಗಳಲ್ಲಿ ಮನದ ಮಲಿನವನ್ನು ತೊಳೆಯುವಂಥ ಗುಟ್ಟನ್ನು ಹೇಳಿಕೊಟ್ಟಾರ. ಈ ಪದ್ಯದೊಳಗೆ ಪ್ರಪಂಚದ ಎಲ್ಲ ದುರ್ವಾಸನೆಗಳಿಗಿಂತಲೂ ಈ ಮನಸ್ಸಿನ ಮಲಿನ ಅತ್ಯಂತ ದುರ್ನಾತ ಆಗೇತಿ ಅಂತೇಳಿ ಹೇಳಕತ್ತಾರ. ಪದ್ಯದ ಕೊನೆಯೊಳಗೆ ಸದ್ಗುರು ಸಂಘ ದೊರೆಯದಿದ್ರೆ, ಆಧ್ಯಾತ್ಮಿಕ ಪಥ ಹಿಡಿದಿದ್ರೆ ಅದು ಎಲ್ಲಕ್ಕಿಂತಲೂ ದುರ್ನಾತ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಯಾವುದೇ ಪ್ರಾಣಿ ಸತ್ತ ಮೇಲೆ ಕೆಲವು ಗಂಟೆಗಳ ನಂತರ ಅದು ಕೊಳೆಯಕ್ಕೆ ಪ್ರಾರಂಭಕ್ಕತಿ. ಆದರೆ ಆ ಕೊಳತೆಯನ್ನು ನಾರ್ತಿರ್ತೈತಲ್ಲ ಸತ್ತ ಪ್ರಾಣಿ ದೇಹ, ಅದು ಅದಕ್ಕಿಂತಲೂ ಮನಸ್ಸಿನಲ್ಲಿರ್ತಕ್ಕಂಥ ದುರ್ವಾಸನೆ ಅದಕ್ಕಿಂತ ತೀಕ್ಷ್ಣವಾದದ್ದು ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ. ಹುಳಿತ ಕಾಯಿ ಅಥವಾ ಹಣ್ಣು ಇವೆಲ್ಲಕ್ಕಿಂತ ಕೆಟ್ಟ ನಾತಿ ಯಾವುದಂತಂದ್ರೆ, ಹಿಂಸೆ ಮೂಲಕ ಇತರ ಪ್ರಾಣಿಗಳನ್ನು ತಿಂದ ಅವುಗಳ ಮಾಂಸಖಂಡವನ್ನು ತಿನ್ನುವುದು, ಅದನ್ನು ಜೀರ್ಣಿಸಿಕೊಳ್ಳುವ ಸಲುವಾಗಿ ಮದ್ಯಪಾನ ಮಾಡೋದು. ಯಾಕಂದ್ರೆ ಹೊಟ್ಟೆಗೆ ಕೆಟ್ಟದ್ದನ್ನು ಹಾಕಿದ್ರೆ ಈ ಮನಸ್ಸು ಬುದ್ಧಿ ಚಿತ್ತು ಅಂತಕ್ಕಂಥವು ಅವು ಕೆಟ್ಟು ಹೋಕ್ಕವು. ಅದಕ್ಕೆ ಈ ಮಲಮೂತ್ರ ವಿಸರ್ಜನೆ ಅತ್ಯಂತ ದುರ್ವಾಸನೆ ಉಳ್ಳದ್ದು. ವಾಂತಿ ಬರೋ ಕ್ರಿಯೆ ಅದು ಕೂಡ ಅಸಹ್ಯ ಹುಟ್ಟಿಸುವಂಥದ್ದು. ಇವೆಲ್ಲ ದುರ್ವಾಸನೆಗಳಿಗಿಂತಲೂ ಮನಸ್ಸಿನ ದುರ್ವಾಸನೆ ಅತ್ಯಂತ ತೀಕ್ಷ್ಣವಾದದ್ದು ಅಂತೇಳಿ ಹೇಳ್ತಾರೆ. ಅಂದ್ರೆ ಬಾಹ್ಯವಾಗಿ ನಾವೇನು ಒಂದು ದುರ್ವಾಸನೆಯನ್ನು, ಕೆಟ್ಟ ವಾಸನೆಯನ್ನು, ಕೊಳತು ವಾಸನೆಯನ್ನು ಏನು ನಾವು ಉಸಿರಾಡಿ ಅದನ್ನು ಅಂಥ ದುರ್ವಾಸನೆಯನ್ನು ತಿರಸ್ಕರಿಸ್ತೀವಲ್ಲ, ಅಂಥ ಒಂದು ದುರ್ವಾಸನೆಗಿಂತಲೂ ಈ ಒಂದು ಮನಸ್ಸಿನ ಒಳಗಿರ್ತಕ್ಕಂಥ ದುಷ್ಟಗುಣಗಳೇನದಾವು, ದುರ್ಬುದ್ಧಿಗಳೇನದಾವು, ಅವು ಹೊರಸೂಸುವಂಥ ಒಂದು ವಾಸನೆ ಏನೈತಲ್ಲ, ಅಂಥ ದುರ್ವಾಸನೆ ಅತಿ ತೀಕ್ಷ್ಣವಾಗಿರ್ತೈತಿ ಅಂತ ಹೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ, ಭಂಗಿ ಸೇದಿದರೆ ಬಾಯಿನಾತಲ್ಲ, ನುಂಗಿ ಕಾರಿಕೊಂಡುದು ನಾತಲ್ಲ, ಮಂಗಳಾತ್ಮಕ ಗುರು ಗೋವಿಂದ ಸಂಘ ಮಾಡದಿರುವುದು ನಾತವ್ವ ಅಂತ ಹೇಳ್ತಾರೆ. ಯಾಕಂದ್ರೆ ಭಂಗಿ ಸೇದೋದು ಒಂದು ಚಟ, ಮತ್ತು ಅದು ಮತ್ತು ಬರಿಸುವಂಥದ್ದು. ಆ ಭಂಗಿಯನ್ನು ಸೇದಿದವ ಮಂಗನಂತ ಆಡ್ತಾನು ಅಂತೇಳಿ ಸರ್ವಜ್ಞ ಕವಿಗಳು ಒಂದು ವಚನದೊಳಗೆ ಹೇಳ್ಯಾರು. ನಾಲಿಗೆ ಚಟಕ್ಕಾಗಿ ಅತಿಯಾಗಿ ಆಹಾರ ತಿನ್ನುವುದು, ಮನಸ್ಸಿನ ಲೋಭದಿಂದ ಹೊಟ್ಟೆ ಹಿಡಿಯೋದಕ್ಕಿಂತ ಹೆಚ್ಚಾಗಿ ತಿನ್ನುವುದು, ಅದು ಒಂದು ರೀತಿಯ ದುಶ್ಚಟ. ತನ್ನನ್ನು ಕೆಡಿಸಿಕೊಂಡ ಪರಿಸರವನ್ನು ಕೆಡಿಸುವ ಮೇಲಿನ ಒಂದು ದುರ್ನಾತಗಳಿಗಿಂತಲೂ ಸದ್ಗುರು ಸಂಘ ಮಾಡದಿರುವುದು, ಸತ್ಸಂಗದ ಸಹವಾಸ ಮಾಡದಿರುವುದು, ಇದು ಅತ್ಯಂತ ದುರ್ನಾತ ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ. ಒಟ್ಟಾರೆಯಾಗಿ ಈ ಪದ್ಯದ ಒಂದು ತಾತ್ಪರ್ಯ ಏನಪ್ಪ ಅಂತಂದ್ರೆ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಅಂತಕ್ಕಂಥ ಈ ಅಂತಃಕರಣಗಳ ಮಲಿನವು ಹೊರಗಿನ ಕೊಳೆಗಿಂತಲೂ ಕೆಟ್ಟ ವಾಸನೆ ಉಳ್ಳದ್ದು. ಈ ಒಂದು ಮಲಿನವನ್ನು, ಈ ಒಂದು ವಾಸನೆಯನ್ನು
ತೊಳೆದುಕೊಳ್ಬೇಕಂದ್ರೆ ಇರುವಂಥ ಒಂದು ಒಳ್ಳೆಯ ಉಪಾಯ ಯಾವುದಪ್ಪ ಅಂತಂದ್ರೆ ಅದು ಸತ್ಸಂಗ ಅಥವಾ ಸದ್ಗುರು ಸಂಘ ಅಂತ ಹೇಳ್ತಾರೆ. ಅಂದ್ರೆ ನಾವು ನಮ್ಮ ಮನಸ್ಸಿನ ಕೊಳೆಯನ್ನು ತೊಳ್ಕೋಬೇಕಾದ್ರೆ, ನಮ್ಮ ಮನಸ್ಸು ಪರಿಶುದ್ಧ ಆಗಬೇಕು ಅಂತಂದ್ರೆ ಈ ಒಂದು ದುಷ್ಟರ ಸಂಘ ಸಹವಾಸವನ್ನು ಬಿಟ್ಟು ಶಿಷ್ಟರ ಸಂಘವನ್ನು ಮಾಡಿ ಸತ್ಸಂಗದೊಳಗೆ ಭಾಗವಹಿಸಿ ಅಲ್ಲಿ ಸದ್ಗುರುಗಳು ಹೇಳಿದಂಥ ಒಂದು ಉಪದೇಶಗಳನ್ನು ಕೇಳಿದಾಗ ಮಾತ್ರ ನಾವು ಈ ಒಂದು ಮನಸ್ಸಿನ ದುರ್ವಾಸನೆಯನ್ನು, ಈ ಮನಸ್ಸಿನ ಮಲಿನವನ್ನು ಕಳ್ಕೊಳ್ಳೋಕೆ ಸಾಧ್ಯ ಐತಿ ಅಂತೇಳಿ ಈ ಒಂದು ಪದ್ಯದೊಳಗೆ ಯಾವ ಪರಮಪೂಜ್ಯ ಸಂತರಾದಂಥ ಶ್ರೀ ಶಿಶುನಾಳ ಶರೀಫ್ ಸಾಹೇಬರು ಹೇಳ್ಯಾರನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.